ಅಪ್ಪ. ಲೇ ಮುರ್ಗ್ಯ, ಸುದ್ದಿ ಬೆಳೆಸಿ ಮಾತನಾಡೋದನ್ನು ಬಿಟ್ಟು ನೇರವಾಗಿ ಬಿಸಿಯಕ್ಕೆ ಬಾ. ಗೌಡ್ರ, ಈ ಬಾಯಿ ಅದನ್ನ ಹೆಂಗ್ ಹೇಳ್ಬೇಕು ಅನ್ನೋದು ನನಗೆ ತಿಳಿವಲ್ರಿ. ಇಲ್ಲಿ ನೋಡ್ರಿ, ಆ ಶಿವಶಂಕರ ತಂಗಿ ಬಸೂರ ಹೇಳ್ತ್ರಿ, ಬಸೂರು. ಲೇ ಮುರ್ಗ್ಯ, ಆ ಶಿವಶಂಕರ ತಂಗಿ ಗರ್ಭಿಣಿ ಆದ್ರೆ ನೀನೇಕೆ ಹೆಸರು ಬಿಟ್ಟು ಓಡಿ ಬಂದೀಯ? ಅದನ್ನ ಮೂರ್ತಿ ಕೆತ್ತೇನೋ ನಿಮ್ ತಮ್ಮನ ಅಂತ್ರಿ ಅಪ್ಪ. ಏನು? ಹ್ಞೂನ್ರಿ, ನನ್ನ ತಮ್ಮನ? ಹೌದ್ರಿ. ಮಾಡಲಿ ಬಿಡು ಮುರ್ಗ್ಯ, ಗಂಡಸಾಗಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿನ ಚಪಲವನ್ನು ಈಡೇರಿಸಿ ಅವಳನ್ನು ಗರ್ಭಿಣಿ ಮಾಡಿದ್ದನೆಂದರೆ ಇದು ಯಾವ ಮಹಾವಿಷಯ? ನಮಸ್ಕಾರ ಗೌಡ್ರಿಗೆ. ಹೊಸದಾಗಿ ಈ ಹುದ್ದೆಗೆ ಭರ್ತಿಯಾಗಿ ಬಂದಿರುವ ಇನ್ಸ್ಪೆಕ್ಟರ್ ವಿಜಯ, ರೌಡಿ ಗ್ಯಾಂಗಿನೊಂದಿಗೆ ಈ ಗೌಡರ ಮನೆಗೆ ಪ್ರವೇಶ ಮಾಡಿದೆಯಲ್ಲ, ಒಬ್ಬನೇ ಬರುವುದಕ್ಕೆ ಭಯವಾಯ್ತೆ? ಭಯವಲ್ಲ ಗೌಡ, ಭಯ ಹುಟ್ಟಿಸಿ ಬಡವರನ್ನು ಬಡಿದು ತಿನ್ನುವ ನಿನ್ನಂತ ಯಾನಕ ಪಾಂಡನ ಮಗನನ್ನು ಊಟಗಾಲಿನಿಂದ ವಾತು ಒಯ್ಯುವುದಕ್ಕೆ ಬಂದಿದ್ದಾನೆ. ನಿನ್ನದೇನು ಇಲ್ಲಿ? ಸುಮ್ಮನೆ ಹೊರಟು ಹೋಗು, ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ ಮಗನೇ. ಬಂದೂಕು ಎತ್ತಿದ್ರೆ ಈಗಲೇ ನಿನ್ನನ್ನು ಅರೆಸ್ಟ್ ಮಾಡಿ ಬಿಡುತ್ತೇನೆ ಮಗ. ಹೇಳಲೇ, ನಿನ್ನ ತಮ್ಮ ಎಲ್ಲಿದ್ದಾನೆ? ನನ್ನ ತಮ್ಮನ? ಏಕೆ? ಏ ಗೌಡ, ಏಕೆ ಏನು ಅಂತ ಅನಾವಶ್ಯಕ ಪ್ರಶ್ನೆ ಹಾಕುವುದಕ್ಕಿಂತ ಮುಂಚೆ ಆ ನಿನ್ನ ಲಂಚಗಿಡ ತಮ್ಮ ಎಲ್ಲಿದ್ದಾನೆ ಬಗಳು? ನಿನ್ನನ್ನು ಕಡಿದು ಹಾಕಿ ಆ ನಂತರ ನಿನ್ನ ತಮ್ಮನ ಹೆಣ ಉಳಿಸಬೇಕಾಗುತ್ತದೆ. ಅಣ್ಣ, ಏಲೇ ಶಂಕರ, ಗೌಡಕಿಯ ಗೌಡ ಈ ದುಡ್ಡಿನ ದೊರೆ ಎನಿಸಿಕೊಂಡಿರು. ಗಂಡುಗಲಿಯಾಗಿ ನಿಮ್ಮಂತವರ ರಕ್ತದ ಸೆಲೆಯನ್ನು ನ್ಯಾತ್ತರ ನದಿಯನ್ನಾಗಿ ಹರಿಸಿದರೆ ಈ ದೇವೇಗೌಡನನ್ನು ಎದುರಿಸುವುದಕ್ಕೆ ಬಂದಿರುವ ಭಿಕಾರಿಗಳ ಎಗರಿಸಿ ಹಾಗೆ ಹೋಗುವರು ಹೇಳಿ ಸರ್ವರನ್ನು ಸುಲಿದು ಸಾಮ್ರಾಜ್ಯದ ಸಿಂಹಾಸನವೇರಿ ನ್ಯಾಯದ ಆಟವನ್ನು ಆಡುತ್ತಿರುವ ನಿನ್ನಂತ ಕೊಪ್ಪಿದ ಕಪಿಯನ್ನು ಒಂದು ಹಾಕುವನು ರೌಡಿದಾಸ. ಹೇಳಲೇ, ನಿನ್ನ ತಮ್ಮ ಎಲ್ಲಿದ್ದಾನೆ? ಕಾಕಿ ಬಟ್ಟೆ ನನ್ನ ಮೈ ಮೇಲಿದೆ ಎಂದು ನಿನಗೆ ಕಾನೂನು ದೃಷ್ಟಿಯಿಂದ ಹೇಳುತ್ತಿದ್ದೇನೆ. ನಿನ್ನ ತಮ್ಮ ದೇವರಾಜ ಶಂಕರನ ತಂಗಿಗೆ ಯಾವುದೋ ಉಪದೇಶ ಹೇಳಿ ಪ್ರೀತಿಸಿ ಗರ್ಭಿಣಿ ಮಾಡಿದ್ದಾನೆ. ಅದಕ್ಕೆ ನಿನ್ನ ತಮ್ಮನಿಗೆ ಹೇಳಿ ಆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿಸಿ ನಿನ್ನ ಮನೆ ತುಂಬಿಸಿಕೊ. ಅಂದರೆ ಮದುವೆಗೆ ಮುಂಚೆ ಗರ್ಭಿಣಿಯಾದ ಹೇಸಿನಣ್ಣನ್ನು ನಾನು ನನ್ನ ಮನೆ ತುಂಬಿಸಿಕೊಳ್ಳಲೇ? ಹೇ ಗೌಡ, ಮದುವೆ ಆಗಿಲ್ಲ ಎನ್ನುವುದು ಗೊತ್ತಿದ್ದು ಮದುವೆಗೆ ಮುಂಚೆ ನನ್ನ ತಂಗಿಯ ಮೈ ಮುಟ್ಟಿದ ನನ್ನ ತಮ್ಮ ಎಂತ ಲಜ್ಜೆಗೆಟ್ಟ ರಕ್ತ. ನಿನ್ನ ತಂಗಿ ನನ್ನ ತಮ್ಮ ಕೊಡುವ ಹಣಕ್ಕೆ ಆಸೆ ಬಿದ್ದು ಈಗಲಾದರೂ ಏನಾಯ್ತು? ತೆಗೆದುಕೋ, 50,000 ಹಣ ಕೊಡುತ್ತೇನೆ. ಆ ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಬೆಳೆತಿರುವ ಪಿಂಡವನ್ನು ಹೊರಗೆ ಹಾಕಿಸು. ನೀನು ಕೊಡುತ್ತಿರುವ 50,000 1 ಲಕ್ಷ ರೂಪಾಯಿ. ಇದು ಏಕೆ? ನಿನ್ನ ತಂಗಿಯ ವರದಕ್ಷಿಣೆನ? ಅಲ್ಲ, ನಿನ್ನ ವಂಶದಲ್ಲಿ ಯಾವುದಾದರೂ ಒಂದು ಹೆಣ್ಣು ಇದ್ದರೆ ನನ್ನ ಹತ್ತಿರ 4-5 ದಿನ ಕಳಿಸಿಕೊಡು. ಕಳವಿನಿಂದ ಗರ್ಭಿಣಿಯಾದ ಆ ವಂಶದ ಹೇಷಣಿನ ಪಿಂಡವನ್ನು ಹೊರಗೆ ಹಾಕಿಸುವುದಕ್ಕೆ. ಈ ದಾಸನ ಕೊಚ್ಚಿನಿಂದ ಕೊಚ್ಚಿ ಹೋಗುವುದು ನಿನ್ನ ಕೈ. ಮಾನವೀಯತೆಯಿಂದ ಒಪ್ಪಿ ನಿನ್ನ ತಮ್ಮ ಶಂಕರನ ತಂಗಿಗೆ ತಾಳಿ ಕಟ್ಟಿದರೆ ಸರಿ. ಇಲ್ಲ, ಆ ದುಷ್ಟ ದೇವರಾಜನ ದೇವವನ್ನು ಚೀಳಿ ಅವನ ರಕ್ತದಿಂದ ಆ ಹೆಣ್ಣಿನ ಹಣೆಗೆ ಸಿಂಧೂರವನ್ನು ಇಡಬೇಕಾಗುತ್ತದೆ ಮಗನೇ. ಎಚ್ಚರದಿಂದ ಇರು. ಗೌಡ, ತಿಳಿಸಿ ಹೇಳು ನಿನ್ನ ತಮ್ಮನಿಗೆ ತಾನು ಮಾಡಿದ ತಪ್ಪನ್ನು ಅರಿವು ಮಾಡಿಕೊಂಡು ಆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟುವಂತ. ಇಲ್ಲವಾದರೆ ನಿನ್ನ ತಮ್ಮನ ಮೇಲೆ ರೇಪ್ ಕೇಸನ್ನು ಹಾಕಿ ನೀವಂತ ಸಜಾ ಮಾಡಬೇಕಾಗುತ್ತದೆ ಜೈಲಿನಲ್ಲಿ. ಬಾ ಶಂಕರ, ಹೋಗೋಣ. ಗೌಡ,
ನನ್ನ ತಂಗಿ ಅಂತ ನಾನು ಹೇಳುತ್ತಿಲ್ಲ. ನಿನ್ನ ತಮ್ಮನಿಂದ ಒಂದು ಹೆಣ್ಣಿಗೆ ಅನ್ಯಾಯವಾಗಿದೆ. ಅವಳಿಗೊಂದು ಬಾಳು ಕೊಟ್ಟು ಈ ಸಮಾಜದಲ್ಲಿ ತಲೆ ಎತ್ತಿ ತಿರುಗುವಂತೆ ಮಾಡು. ಇರದಿದ್ದರೆ ಮದುವೆಗೆ ಮುಂಚೆ ಸತ್ತು ಹೋದ ಅದೇ ನಿನ್ನ ತಂಗಿನ ಚಪ್ಪಲಿ ಹಾರವನ್ನು ನಿಮ್ಮಿಬ್ಬರ ಕೊರಳಲ್ಲಿ ಕಟ್ಟಿ ಈ ಸಮಾಜದಲ್ಲಿ ಮೆರವಣಿಗೆ ಮಾಡುವೆ. ಕಾಮ ತುಂಬಿದ ಕತ್ತಗಳು ನೀವೆಂದು ಕಾಂಗ್ರೆಸ್ ಹೋಗೋಣ. ರೇ ಗೌಡ, ಒಲಿದರೆ ದಾಸ, ಒಲಿಯದಿದ್ದರೆ ನಿನ್ನ ಪ್ರಾಣ ಯಮಪಾಶ. ಬರುತ್ತೇನೆ ಮಗನೇ. ಯಮಪಾಶ. ಹೋಗಿ ಬೆಪ್ಪರೇ ಹೋಗಿ. ಕತ್ತಲೆಯ ಕಪ್ಪಾದ ಪರದೆಯನ್ನು ಕತ್ತರಿಸುವುದಕ್ಕೆ ಆ ಚಂದ್ರನಿಂದ ಮಾತ್ರ ಸಾಧ್ಯ. ನಿಮ್ಮಂತ ಲಕ್ಷಾದಿ ನಕ್ಷತ್ರಗಳಿಂದಲ್ಲ. ಈಗಷ್ಟೇ ಹಾರಾಡಿ ಚೀರಾಡಿ ಹೋದರೂ ನನ್ನ ತಮ್ಮನಿಂದ ಒಳ ಕೊನೆಗೆ ತಾಳಿ ಕಟ್ಟಿಸುವುದಿಲ್ಲ. ಈ ಸಮಾಜದಲ್ಲಿ ನಿಮ್ಮನ್ನು ತೆರೆಯುವಂತೆ ಮಾಡಿ ಮದುವೆಗೆ ಮುಂಚೆ ಪಿಂಡವತ್ತಿರುವ ನಿಮ್ಮ ಕೈಯಾಳಿ ತಂಗಿಯನ್ನ ನನ್ನ ತಮ್ಮನಿಂದಲೇ ಕತ್ತರಿಸಿ ಹಾಕದಿದ್ದರೆ ನನ್ನ ಹೆಸರು ಮಾಲಿ ಪಾಟೀಲ್ ದೇವೇಗೌಡನೇ ಅಲ್ಲ. ಮುರುಗ್ಯಾ, ಮುರುಗ್ಯಾ ಇಲ್ಲೇ ಅದನ್ರಿ ಗೌಡ್ರ ಹೋದ್ರಂದ್ರೆ ಮೂವರು ಗೌಡ್ರು. ಅವರಿಗೆ ಎಷ್ಟು ಭಯಪಟ್ಟಿರುವೆ ಅಂದರೆ ನೀನು. ಈ ದೇವೇಗೌಡನೆಂದರೆ ಎದುರಿಗೆ ಬರುವ ಸಿಂಹ ಸಹಿತ ಸರಿದು ನಿಲ್ಲುತ್ತದೆ. ಅಂದಾಗ ಈ ಗೌಡನ ಕಂಡು ಇಡೀ ಊರಿಗೂರೇ ನಡುಗುತ್ತಿರುವಾಗ ಅವರು ಯಾವ ಗಿಡದ ತಪ್ಪಲು ಮಾಡಲೇ ನನ್ನ ತಮ್ಮನಿಗೆ ಹೇಳಿ ಆ ಶಂಕರನ ತಂಗಿಯನ್ನು ಯಮನಾಥರ ಕಳಿಸೋಣ. ಗೌಡ್ರ ನಿಮ್ದ ಡೌಟ್ ನನಗೆ. ನನ್ನೇನನ್ನ ಬದುಕ್ತೀರಿ ಅಪ್ಪ. ಬರ್ರಿ. ಭುವನೇಶ್ವರಿ, ನೀನು ಎಂತೆಂತವರಿಗೆ ಜನ್ಮವನ್ನೇ ಕೊಟ್ಟೆ. ಈ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಲ್ಲ, ಸಾಕ್ಷಾತ್ ದೇವತೆ ನಾನುಡಿ ಸುಳ್ಳಾಯಿತೆ. ಚರಿತ್ರನಾದ ಸದ್ಗುಣವುಳ್ಳವಳೆಂದು ಸದಾ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ನೋಡಿಕೊಂಡು ಹೋದ ಈ ಶಿವಶಂಕರನ ತಂಗಿ ಇಂದು ದಾರಿ ಬಿಟ್ಟು ನಾರಿಯಾದಳೆ. ಶ್ರೀಮಂತಿಕೆಯಲ್ಲಿ ಕೆಳಮಟ್ಟಕ್ಕಿದ್ದರು, ಘನತೆ ಗೌರವದಲ್ಲಿ ಮೇಲ್ಮಟ್ಟಕ್ಕೆ ಬೆಳೆದ ನಮ್ಮನ್ನು ಈ ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಳಲ್ಲ ಈ ಚಾಂಡಾಲಿನಿ. ಮದುವೆಗಿಂತ ಮುಂಚೆ ಗರ್ಭಿಣಿ ಎಂದು ಜನರಾಡುವ ಚೊಚ್ಚು ಮಾತುಗಳನ್ನು ಕೇಳಿ ಹುಚ್ಚನಾಗಿ ಸಾಯುವುದಕ್ಕೆ ಸಂತೋಷದಿಂದ ಈ ವಿಷ ಕುಡಿದ ಸಾಯಲೇಬೇಕು. ವಿಷ ಕುಡಿದು ಸಾಯ್ಬೇಕಾದವನು ನೀನಿಲ್ಲ, ಸಾಯ್ಬೇಕಾದವಳು ನಾನೇನ? ನೀನೇಕಮ್ಮ ಸಾಹಿತ್ಯ, ನೀನು ಸತ್ತರೆ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ಪಿಂಡದ ಗತಿಯೇನಮ್ಮ? ನೀನು ಬಾಳಬೇಕಮ್ಮ, ನೀನು ಬಾಳಬೇಕು. ನೀನು ಬಾಳದಿಂದ ಉದರದಿಂದ ಧರಿಸಿ ಬರುವ ಈ ಮಗುವಿಗೆ ಈ ಪ್ರಪಂಚವನ್ನು ತೋರಿಸಬೇಕಮ್ಮ, ಈ ಪ್ರಪಂಚವನ್ನು ತೋರಿಸಬೇಕು. ನಾನು ಮಾಡಿದ ತಪ್ಪಿಗೆ ನೀನ್ ಯಾಕಣ್ಣ ಸಾಯ್ಬೇಕು? ಮದುವೆಗೆ ಮುಂಚೆ ಈ ಕಾಲು ಜಾರದ ಹೆಣ್ಣಡ ನಮ್ಮ ಮನೆತನದ ಘನತೆ ಗೌರವ ಎಲ್ಲ ಹಾಳಾಗಿ ಹೋಯ್ತಣ್ಣ, ಹಾಳಾಗಿ ತಂಗಿ, ನಮ್ಮ ಮನೆತನದ ಮಾನ ಮರ್ಯಾದೆ ಹಾಳಾದರೂ ಚಿಂತೆ ಇಲ್ಲ. ಆದರೆ ತಾಯಿ ಮೊದಲು ತಾಳಿ ಮೊದಲು ಎಂಬ ಪ್ರಶ್ನೆಯನ್ನು ಕೇಳಿ
ಮನುಷ್ಯ ಜೀವನದಲ್ಲಿ ಒಂದು ಸಾರಿ ಗುಣವನ್ನು ಕಳೆದುಕೊಂಡ್ರೆ ಮತ್ತೆ ಅದನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯವಿದೆ ಏನಲ್ಲ. ನೀನು ಪ್ರತಿಷ್ಠಿತ ವ್ಯಕ್ತಿಯಾಗಿ ಈ ಊರಿನಲ್ಲಿ ಬದುಕಬೇಕಾದವನು. ಈ ಪಾಪಿ ತಂಗಿಯಿಂದ ನಿನ್ನ ಮಾನ ಮರ್ಯಾದೆ ಎಲ್ಲವೂ ಹಾಳಾಗಿ ಹೋಯ್ತಡ. ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೆ ನಿನ್ನ ಯಾವ ಜಾಗದಲ್ಲಿ ತಂದು ನೆಲೆಸ್ಬಿಟ್ಟಲ್ಲ. ಮೊದಲು ನಿನ್ನೆ ಕೈಯಾರೆ ನನ್ನನ್ನು ಕೊಂಡು ಬಿಡಲ್ಲ. ನಾನ್ಯಾಕಮ್ಮ ನಿನ್ನ ಕಡಿದ ಹಾಕಲಿ? ನಿನ್ನ ಕಡಿದ ಸೋದರಿಯ ಕಡಿದ ಪಾಪಿ ಅಂದರೆ ನೋಯಿ ಸಮಾಜದಿಂದ ಕರಗಿಕೊಳ್ಳಲೇ ಬೇಡಮ್ಮ ಬೇಡ. ಈ ಸಮಾಜದ ನಿಂದನ ಮಾತುಗಳನ್ನು ಕೇಳುವುದಕ್ಕಿಂತ ಮುಂಚೆ ನಾನೇ ಸತ್ತ ಹೋಗುತ್ತೇನೆ. ಬೇಡ, ಯಾವುದೇ ಕಾರಣಕ್ಕೂ ಇನ್ನೊಂದು ಸಾರಿ ಸಾಯ್ತೀನಿ ಎಂಬ ಪದವನ್ನು ಹೇಳಬೇಡ. ನಾನು ಮನಸ್ಸನ್ನು ಬರಿಬಿಟ್ಟಿದ್ದಕ್ಕಾಗಿ ಹೇಳಿದ್ರೆ ನಿನಗಿಂದು ಇಂಥ ಸ್ಥಿತಿ ಬಂದಿದೆ. ಶ್ರೀಮಂತರ ಸಂಘ ಮಾಡಿ ಪ್ರೀತಿ ಪ್ರೇಮದ ಜಾಲದಲ್ಲಿ ಮುಳುಗಿ ನಿನಗೆ ಮಾಡಬಾರದು ಹಿಂಸೆ ಮಾಡಿಬಿಟ್ಟೇಡ. ನಾನು ಖಂಡಿತಾಗಿ ನಿನ್ನ ಗೌರವ ಎಲ್ಲ ಹಾಳಾಗಿ ಹೋಯ್ತು. ಒಳ್ಳೆದ ಕಡೆಗೆ ಒಳ್ಳೆದ ಕನ್ನಡಿ ಮತ್ತೆ ಜೋಡಿಸೋದಕ್ಕೆ ಸಾಧ್ಯವಿದೆ. ಅದೇ ರೀತಿ ನನ್ನ ನನ್ನಿಂದ ಪಾಪ ಹಿಂದೆ ಬದುಕೋದಕ್ಕಿಂತ ನಿನ್ನ ಕೈಯಾರೆ ನನ್ನ ಕತ್ತರಿಸಿಗೆ ಕೊಂಡು ಬಿಡೋಣ. ನಾನ್ಯಾಕಮ್ಮ ಕೊಂದು ಹಾಕಲಿ? ಒಂದು ಸಣ್ಣ ಪ್ರಾಣಿಯನ್ನು ಕೊಲ್ಲುವುದಕ್ಕೆ ಮನಸ್ಸು ಮಾಡುವ ಏನಿಲ್ಲ. ಹೆಗಲ ಮೇಲೆ ಹೊತ್ತು ಸುಖದಿಂದ ಜೋಪಾನ ಮಾಡಿ ಪಂದರ ಗಿಣಿಯಂತೆ ಮುದ್ದಾಗಿ ಸಾಕಿದ ಸ್ವಂತ ತಂಗಿಯನ್ನೇ ಕೊಲೆ ಮಾಡುತ್ತಾನೆ ಬಾಯಿನಿಲ್ಲ ಅಂತ. ಸಾಯಿಸುವ ಅಭ್ಯಾಸ ನನಗಿಲ್ಲ. ಬೇಕಾದರೆ ನೀನೇ ಊಟದ ತಟ್ಟೆಯಲ್ಲಿ ವಿಷ ಹಾಕಿ ನಿನ್ನ ಅಣ್ಣಂದರಿಗೆ ಕೊಟ್ಟ ನಾನ್ ಮಾಡಿದ ಈ ಹೇಸಿ ಕೆಲಸಕ್ಕಾಗಿ ನಮ್ಮ ಮನೆತನದ ಮಾನ ಮರ್ಯಾದೆ ಹಾಳಾಗುತ್ತೆ. ನಮ್ಮಾಗಿದ್ರೆ ಖಂಡಿತವಾಗ್ಲೂ ನಾನಂತ ಹೇಸಿ ಕೆಲಸಕ್ಕೆ ಕೈ ಹಾಕ್ತಾ ಇರ್ಲಿಲ್ವಣ್ಣ, ಹಾಕ್ತಾ ಇರ್ಲಿಲ್ಲ. ಅಣ್ಣ ಶಂಕರ ಹೋಗಿ ಬಂದನಪ್ಪ ಈ ನಿನ್ನ ಮುದ್ದು ತಂಗಿಯ ಮನ ದರ್ಶನ ಮನೆಗೆ. ಅಣ್ಣ, ಇವಳು ಮುದ್ದು ತಂಗಿ ಅಲ್ಲಣ್ಣ, ನಮ್ಮ ಮಾನ ಮರ್ಯಾದನ ನುಂಗಿ ನೀರು ಕುಡಿದ ಹೆಮ್ಮಾರಿ. ಇವಳನ್ನು ಸಾಯಿಸಿಬಿಡು. ಬೇಡ ಶಂಕರ ಬೇಡ. ಸಿಟ್ಟಿನ ಆವೇಶದಲ್ಲಿ ನಮ್ಮ ಮನೆತನಕ್ಕೆ ಕೀರ್ತಿ ಕಳಸವನ್ನಿಟ್ಟ ಈ ನಿನ್ನ ಸೋದರಿಯ ಮೇಲೆ ಕೈ ಮಾಡಬೇಡಪ್ಪ. ಇದು ಎಲ್ಲ ವಿಧಿ ಆಟ. ಆಟ ಬಲ್ಲವರ್ಯಾರಪ್ಪ, ಆಟ ಬಲ್ಲವರ್ಯಾರಪ್ಪ. ವಿಧಿ ಆಟವಲ್ಲಣ್ಣ, ಈ ಮಾರಿಯಾಡಿದ ಕಾವಿನ ಕಾಮದಾಟ. ರಾಕ್ಷಸಿ ನಮ್ಮ ತಂಗಿಯಾಗಿ ಹುಟ್ಟಿದ್ದಕ್ಕೆ ಊರಲ್ಲಿರುವ ಜನ ಯಾವ ರೀತಿ ಮಾತನಾಡುತ್ತಿದ್ದಾರೆ ಗೊತ್ತೇನಣ್ಣ? ಮದುವೆಯ ಖರ್ಚು ಗಾಯವಿಲ್ಲದೆ ಆತರ ಮಾಡಿ ಶಿವಶಂಕರ ತಂಗಿ ತಾಯಿಯಾಗುತ್ತಿದ್ದಾಳೆ ಅಂತ ಇಂಥ ಮಾತನಾಡಿಸುವುದಕ್ಕೆ ಅಣ್ಣ ಅವಳನ್ನು ಸ್ವತಂತ್ರ ಬೆಳೆಸಿದ್ದು. ಹೋಗಲಿ ಬಿಡು ಶಂಕರ. ನಾನು ಮಾಡಿದ ಆ ತಪ್ಪಿಗೆ ಈ ಬಡತನದ ಘನತೆ ಗೌರವ ಹಾಳಾಗುತ್ತೆ ಅಂದ್ರೆ ನಾನು ಖಂಡಿತವಾಗ್ಲೂ ಅಂತ ಹೇಸಿ ಕೆಲಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಹೇಸಿ ಮಾನ ಹೋದ ಮೇಲೆ ಬಣ್ಣ ಬಂದಂತೆ ನಿನ್ನ ಶೀಲವನ್ನು ಕಾಪಾಡಿಕೊಳ್ಳುವುದಕ್ಕೆ ಹೋರಾಟ ಮಾಡಿ ಸತ್ತಿದ್ದರೆ ವೀರ ಮಹಿಳೆ ನನ್ನ ತಂಗಿ ಎಂದು ನಿನ್ನ ಮೇಲೆ ಹಿಡಿಮಣ್ಣನ್ನು ಹಾಕಿ ನಮ್ಮ ಜೀವ ಇರುವವರೆಗೆ ನಿನ್ನ ಫೋಟೋ ಇಟ್ಟು ಪೂಜೆ ಮಾಡುತ್ತಿದ್ದೆವು. ಆದರೆ ಈ ಮಾಡಿದ ಈ ಹೇಸಿ ಕಾರ್ಯದಿಂದ ನಾವು ಕೂಡ ಇತ್ತು ಸತ್ತಂತಾಯ್ತು ಈ ಸಮಾಜದಲ್ಲಿ. ಹೋಗಲಿ ಬಿಡು ಶಂಕರ. ಘನತೆ, ಗೌರವ, ಮಾನ, ಮರ್ಯಾದೆ ಯಾವ ಪದದ ಬೆಲೆ ಇವಳಿಗೇನು ಗೊತ್ತಪ್ಪ? ನೀನು ಆ ದೇವೇಗೌಡರ ಮನೆಗೆ ಹೋಗಿ ಬಂದೇನಪ್ಪ. ಹೋಗಿದ್ದೆಯಣ್ಣ, ಆದರೆ ಆ ದುಷ್ಟ ದೇವರಾಟ ನಿಂತಿಲ್ಲ. ಮತ್ತಾರು ಇದ್ದರು ಶಂಕರ. 10 ಹಳ್ಳಿ ಹೈವನೆನಿಸಿಕೊಂಡ ಮುಕ್ತರ ದುಡ್ಡನ್ನು ಹೊಡೆದು ದೊಡ್ಡನೆನಿಸಿಕೊಂಡ ಆ ದೊಡ್ಡ ನನ್ನ ಮಗ ದೇವೇಗೌಡ ಇದ್ದ. ಹೌದೇ ಶಂಕರ, ತನ್ನ ತಮ್ಮನಿಂದ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟುವುದಕ್ಕೆ ಒಪ್ಪಿಕೊಂಡರೇನಪ್ಪ? ಅವನಲ್ಲಿ ಒಪ್ಪಿಕೊಳ್ಳಬೇಕಣ್ಣ. ಆಗ ಘಟನೆಯ ಬಗ್ಗೆ ವಿವರವಾಗಿ ಹೇಳಿದರೆ 50,000 ಹಣ ಕೊಟ್ಟು ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಿಂಡವನ್ನು ಹೊರಗೆ ಹಾಕಿಸಂದ ಆತ. ಏನು ಹೇಳುತ್ತಿದ್ದೀಯೋ ನೀನು? ನನ್ನ ತಂಗಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ
ಹೇಳಿದರೆ ಅವನ ಹಣದ ಬಗೆದು ರಕ್ತ ಕುಡಿಯಬೇಕೆನ್ನುವಷ್ಟು ಕೋಪ ಬಂದಿತ್ತು. ಆದರೆ ನಾನೇನಾದರೂ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಪಾಪದ ಪಿಂಡ ಹೊತ್ತ ನನ್ನ ತಂಗಿಯ ಬಾಳು ಹಾಳಾಗುತ್ತದೆ ಎಂದು ತಿಳಿದು ಆ ಸ್ವಾಮಿ ಮಾತನಾಡಿದ ಮಾತುಗಳನ್ನು ಆಡಿಸಿಕೊಂಡು ಏಡಿಯಂತೆ ತಲೆಬಾಗಿಸಿಕೊಂಡು ಬಂದೆ ನನ್ನ ಇಂದು ಯಾರಿಗೂ ತಲೆ ಬಾಗದೆ ನೀವು ಇಂದು ನನ್ನಿಂದಾಗಿ ಆ ಪಾಪಿಗಳ ಹತ್ರ ತಲೆ ಬಾಗುವ ತಾಳ್ಬಿಡ್ತಾರಲ್ಲ. ನಾನೆಂಥ ತಪ್ಪನ್ನು ಮಾಡಿಬಿಟ್ಟೆ. ಪ್ರೀತಿ ಪ್ರೇಮದ ಹುಚ್ಚು ಹಾಬಿಡ್ತಾನೆ ಅವರ ಬಾಳಿಗೆ ಬೆಲೆಯಾಗಿ ನನ್ನ ಬಾಳನ್ನೇ ನಾನು ಹಾಳು ಮಾಡಿದೆ. ನಾನು ಮಹಾಪಾಪೇಡ. ನಿಮ್ಮ ಮಾನ ಮರ್ಯಾದೆಯನ್ನು ಕಳೆದ ಕಾಲಕ್ಕೆ ನಾನು ಬಾಡ. ಇನ್ನು ಯಾಕೆ ಸುಮ್ಮನೆ ನಿಂತಿದೀಯ? ತೆಗೆದುಕೋ ಆ ಗುಡ್ಡೆ ತೆಗೆದುಕೊಂಡು ನಿನ್ನ ಕೈಯಾರೆ ನನ್ನ ಕತ್ತಲ್ಲಿ ಕಡ್ದು ಹಾಕ್ಬಿಡೋಣ. ನಿನ್ನನ್ನು ಕಡಿದು ಹಾಕಿದರು ನಮ್ಮ ಮನೆತನಕ್ಕೆ ನೀನಿಟ್ಟ ಕೀರ್ತಿ ಕಳಂಕ ಮಾತ್ರ ನಶಿಸಿ ಹೋಗಲಾರದು. ಸಾವಿರ ಬಣ್ಣಗಳಿಂದ ಬರದ ಚಿತ್ರ ಒಂದೇ ಒಂದು ಕಪ್ಪ ಮಸೆಯಿಂದ ನಾಶವಾದಂತೆ ಇಂದು ನೀ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ತಲಾಂತರಗಳಿಂದ ನಮ್ಮ ಮನೆತನಕ್ಕೆ ಕೀರ್ತಿ ಅಪಮಾನ ತಂಗಿಯೇ ಕೀರ್ತಿ ಅಪಮಾನ. ಏನಾದರೂ ಸರಿ ಆ ಶ್ರೀಮಂತರ ಕೈ ಕಾಲಿಡಲಾದರೂ ನಿನ್ನ ಕೊನೆಗೆ ತಾಳಿ ಕಟ್ಟಿಸುವುದಂತೆ ನನಗೆ ದಾರಿಯಮ್ಮ ಒಂದೇ ದಾರಿ. ಅಣ್ಣ ಕರುಣೆಯಿಂದ ಕೈ ಕಾಲಿಗೆ ಬೇಡಿದರು. ಮಾನವೀಯತೆ ತೋರಿ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಲಾರರು ಎದುರಿಗೆ ನಿಂತು ಸೊಟ್ಟಿಗೆ ಸೊಟ್ಟು ಬಾರಿಸಿ ಎದೆಗೆ ಒತ್ತು ಎಳೆದುಕೊಂಡು ಬಂದು ಆ ಗ್ರಾಮ ಪಿಶಾಚಿಂದ ಹಾಳಾದ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿಸಬೇಕು ಅಂದಾಗ ನಾವು ಜೀವಂತವಾಗಿದ್ದಕ್ಕೂ ಸಾರ್ಥಕ. ಬರುತ್ತೇನಣ್ಣ. ಆ ದೇವರಾಜ ಸುಮ್ಮನೆ ಬಂದರೆ ಎಳೆದುಕೊಂಡು ಬಂದು ತಾಳಿ ಕಟ್ಟಿಸುತ್ತೇನೆ. ಒಂದು ವೇಳೆ ಹಾಗೆ ಹೀಗೆ ಅಂತ ಹಾರಾಡಿದರೆ ಅವನ ಕೈ ಕಾಲುಗಳನ್ನು ಕತ್ತರಿಸಿ ಹಾಕಿ ಹೊತ್ತುಕೊಂಡು ಬಂದು ತಾಳಿ ಕಟ್ಟಿಸುತ್ತೇನೆ. ಇದು ಮಾತ್ರ ಸತ್ಯವಣ್ಣ, ಸತ್ಯ. ಬರುತ್ತೇನೆ. ನೀನು ಒಳಗೆ ನಡಿಯಮ್ಮ, ನಾನು ಹೋಗಿ ವಿಚಾರಿಸಿಕೊಂಡು ಬರುತ್ತೇನಮ್ಮ. ನೀನು ಒಳಗೆ ನಡಿ. ನಿನ್ನದು ತಪ್ಪೋ ಯಾರದು ತಪ್ಪೋ, ನಿನ್ನದು ತಪ್ಪೋ ಯಾರದು ತಪ್ಪೋ, ಬಡವನಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ, ಬಡವನಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ. ಯಾರನ್ನು ನಂಬಲಿ ಜಗದಲ್ಲಿ ಅನ್ಯಾಯ ತುಂಬಿರುವ ಈ ಕೊಳದಲ್ಲಿ ಮೋಸ ವಂಚನೆ ತುಂಬಿಕೊಂಡಿದೆ. ಪ್ರೀತಿ ಪ್ರೇಮವೂ ಮರೆಯಾಗಿ ಹೋಗಿದೆ. ಇಂದು ನಿನ್ನ ಅಣ್ಣನಿಗೆ ದ್ರೋಹ ಬಗೆದಿಯ, ಇಂದು ನಿನ್ನ ಅಣ್ಣನಿಗೆ ದ್ರೋಹ ಬಗೆದಿಯ. ನಿನ್ನದು ತಪ್ಪೋ ಯಾರದು ತಪ್ಪೋ, ನಿನ್ನದು ತಪ್ಪೋ ಯಾರದು ತಪ್ಪೋ, ಬಡವನಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ. ಅಡಿಕೆಗೆ ಹೋದ ಮನ ಆನೆ ಕೊಟ್ಟರು ಭಾರತ ಮೋಸದ ಮಾತಿನ ಕಾರಣಾಗಿ ಶ್ರೀಮಂತರ ಮಂಚನೆಯಲ್ಲಿ ಶೀಲವನ್ನು ಕಳೆದುಕೊಂಡು ಸೂಳೆಯಾಗಿ ಪ್ರತಿಬಿಂಬಿಸುತ್ತದೆ ಈ ಸಮಾಜದಲ್ಲಿ. ನಿರ್ಮಲ, ನೀನು ಅನ್ಯಾಯ ಮಾಡಿಬಿಟ್ಟೆ ಅಮ್ಮ, ಅನ್ಯಾಯ ಮಾಡಿಬಿಟ್ಟೆ. ನಿನ್ನ ಅಣ್ಣದ್ರು ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದಾರಮ್ಮ. ತಂಗಿಯ ಮೇಲೆ ತಮ್ಮ ಪ್ರಾಣವನ್ನು ಇಟ್ಟುಕೊಂಡ ಆ ಬಡ ಶಿವಶಂಕರರ ಪ್ರಾಣವನ್ನೇ ಪತನಗೊಳಿಸಿ ಮದುವೆಗೆ ಮುಂಚೆ ಮೈ ಮಾರಿಕೊಂಡು ತುಂಬು ಗರ್ಭಿಣಿಯಾಗಿ ನಿಂತಿರುವ ಆ ನಿರ್ಮಲಾಳನ್ನು ನಿರ್ಗಮಿಸಿ ಈ ಊರಿನಲ್ಲಿ ದೊಡ್ಡ
ಶಂಕರ ದೇಹದ ಸುಖವುಂಡ ಇಟ್ಟ ಧೀರ ನಾನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ರಾಜ್ ದೇವರಾಜನೇ ಅಲ್ಲ. ಮತೀನ ವಯಸ್ಸಿನ ಹಂದಿಗೆಲ್ಲ ಗೊತ್ತು ಕೃಷ್ಣನ ಬೆಲೆ. ನನ್ನ ತಮ್ಮನಿಗೆ ಹಂದಿ ಎಂದು ಉದ್ಭವಿಸುವುದಕ್ಕಿಂತ ಮುಂದೆ ದುಡ್ಡಿನ ದರ್ಪ ತೋರಿಸಿದ ಈ ದೇವೇಗೌಡನನ್ನು ತಿರುಗಿ ನೋಡು. ಓಹೋ, ಊರಿಗೆ ದೊಡ್ಡವರು ಎನಿಸಿಕೊಂಡಿರೋ ದೇವೇಗೌಡ ನೀವು ಇದ್ದೀರಾ. ನಿಮ್ಮ ಮಾಡುವ ಹೇಸಿ ಕೃತ್ಯಕ್ಕೆ ನಿನ್ನ ತಮ್ಮನಿಗೆ ನೀವಾದ್ರೂ ಬುದ್ಧಿ ಹೇಳಬಹುದಲ್ಲವೇ? ಏಸಿ ಕೆಲಸ ಯಾರು ಮಾಡಿದ್ದು ಏಸಿ ಕೆಲಸ? ಮದುವೆಗೆ ಮುಂಚೆ ಮಕ್ಕಳನ್ನು ಹಡೆಯಬೇಕೆಂಬ ಆಸೆ ಹೊತ್ತಿರುವ ಅವಳ ಆಸೆಯನ್ನು ಈಡೇರಿಸಿ ಗಂಡಸರ ತೋರಿಸಿದ ನನ್ನ ತಮ್ಮನ ಗೌಡ್ರೆ, ಏನು ಅರಿಯದ ಹೆಣ್ಣನ್ನ ನಂಬಿಸಿ ಮೋಸಗೊಳಿಸಿ ಜಾಲತನದಿಂದ ಕುಡಿನ ಮಾಡಿ ಅವಳ ದೇಹದ ಸುಖವನ್ನುಂಟು ನಿಂತಿದ್ದಾನಲ್ಲ ಈ ನಿಮ್ಮ ತಮ್ಮ. ಅವನೊಬ್ಬ ಗಂಡಸಲ್ಲ, ಸೋಗನ ಹಾಕಿಕೊಂಡು ಸಂಚಿನಿಂದ ಮೆರೆಯುವ ಷಂಡ. ಏನೆಂದರೆ ಹುಚ್ಚು ಹುಡುಗಿ ನೂರಾರು ಹೆಣ್ಣಿಗೆ ಮಕ್ಕಳ ಸಂತಾನವನ್ನು ಕೊಟ್ಟು ಗಂಡಸ್ತನದ ಕರುಡು ನೆಲೆಸಿಕೊಂಡಿರುವ ಈ ದಿಟ್ಟ ದೇವರಾಜನಿಗೆ ಎಂದು ಪುಗಳಿದೆಯಾ ಒಪ್ಪಿದ ಕಂಡ ಎಂದು ಸೆಳೆದ ಮಾತನಾಡಿದ ನಿನ್ನ ಸೀರೆಯನ್ನು ಬಿಚ್ಚಿ ಒಂದೇ ಒಂದು ನಿಮಿಷದಲ್ಲಿ ನಿನ್ನ ಶೀಲವನ್ನು ನಿನಗೆ ತಿಂಗಳ ತುಂಬುವುದರೊಳಗಾಗಿ ಮಕ್ಕಳ ಸಂತಾನ ಕೊಡಲಿಲ್ಲ. ನನ್ನ ಹೆಸರು ರಾಜ್ ದೇವರಾಜನೇ ಅಲ್ಲ. ದೂರ ನಿಂತು ಮಾತನಾಡೋ ಕತ್ತೆ. ಕಂಡ ಹೆಣ್ಣುಗಳಿಗೆ ಮಕ್ಕಳ ಸಂತಾನ ಕೊಡ್ತೀನಿ ಅನ್ನೋ ಮುಂದೆ ಬಂದಿದ್ಯೋ ಆದ್ರೆ ಮಚ್ಚಿನಿಂದ ಮಚ್ಚು ಮುರಿದು ಹೋಗೋವರೆಗೂ ಬಡ್ದು ಬುದ್ಧಿ ಕಚ್ಚಬೇಕಾದಿತ್ತು ಜೋಕೆ. ನನ್ನ ತಮ್ಮನಿಗೆ ಗೌಡಕಿಯ ಗೌಡ ಈ ದುಡ್ಡಿನ ದೊರೆನಿಸಿಕೊಂಡಿರುವ ಈ ದೂರ ಶ್ರೀಮಂತನ ತಮ್ಮನಿಗೆ ಮಚ್ಚಿನಿಂದ ಹೊಡೆಯುವಿಯ ಎಂದು ಕೆಚ್ಚದೆಯ ವೀರವನಿತೆಯಂತೆ ಮಾತನಾಡಿದೆಯಾ? ಮಾಲಗೆಟ್ಟ ಹೆಣ್ಣೆ ದೇವರಾಜ್, ಬಿಸಾಕು ಇದು ಒಂದು ಹಣ್ಣನ್ನು. ಆತುರಪಟ್ಟು ಅಪಾಯಕ್ಕೆ ಈಡಾದ ಈ ಅಪ್ಸರಿಯ ಆಯುಷ್ಯ ತುಂಬಿಬಿಟ್ಟು ಸುರ ಸೌಂದರ್ಯದ ಕಾಂತಿಯ ಗುಡಿನೋಟದಿಂದ ಕಂಡವರಿಗೆ ಹುಚ್ಚನ್ನು ಹಿಡಿಸಿ ನಿಚ್ಚಳವಾಗಿ ನೀಲಾಂಬರಿಯಂತೆ ಕಾಣುವ ಈ ನಿವೇದಾಳ ಶೀಲ ಇಂದು ಈ ದೇವರಾಜನ ಕೈಯಲ್ಲಿ ಸುಟ್ಟು ಭಸ್ಮವಾಗಲೇಬೇಕು. ನಾನೇನು ಮಾಡಬೇಡಿ, ಬಿಡಬೇಕ ಚಿನ್ನ, ಬಿಡುತ್ತೇವೆ. ಬಿಡಬೇಕ ಚಿನ್ನ, ಬಿಡುತ್ತೇವೆ. ಹಾಗೆ ಬಿಟ್ಟರೆ ಈ ನಿನ್ನ ಅಹಂಕಾರ ಕಡಿಮೆಯಾಗಬೇಕಲ್ಲ. ಅದಕ್ಕಾಗಿ ಶಂಕರನಿಗಾಗಿ ಮೀಸಲಾಗಿಟ್ಟ ಈ ನಿನ್ನ ಶೀಲವನ್ನು ಗಡಿಪಾರು ಮಾಡಿ ಕೈ ಬಿಡುತ್ತೇವೆ. ಮುದ್ದಾಗಿದೆ, ಇದರ ಜೊತೆಗೆ ಕಣ್ಣು ಮುಚ್ಚಿಕೊಂಡು ಸುಖ ಅನುಭವಿಸುವುದು ಬೇಡ. ಸ್ವಲ್ಪ ಆನಂದದಿಂದ ಆಟ ಆಡಿಸೋಣ. ಆಟನ ಯಾವ ಆಟವಣ್ಣ? ಹಗಲು ಮನ ತೃಪ್ತಿಯಾಗುವವರೆಗೂ ಪ್ರೇಮದಾಟ, ನಂತರ ನಮ್ಮಿಬ್ಬರ ದೇಹದ ಸುಖಕ್ಕಾಗಿ ಕಾಮದಾಟ. ಬಾರಲೇ ಬಾ, ಈ ಅಣ್ಣ ತಮ್ಮಂದರ ಸಂತೋಷಕ್ಕಾಗಿ ಸವಿಜೇನ ಸಿಹಿಯನ್ನು ಕೈ ಬಿಡೋ ಕಾಮಂದ. ನಿವೇದ, ಉಸಿರು ಬಿಟ್ಟರೆ ಉಸಿರು ನಿಲ್ಲಿಸುತ್ತೇನೆ. ನನ್ನ ಅಣ್ಣ ಹೇಳಿದ ಹಾಗೆ ಕೇಳಿ ಹಾಡಿ ಸಂತೋಷ ಪಡಿಸುತ್ತೀಯೋ ಇಲ್ಲ ನಿನ್ನನ್ನು ಹೊತ್ತುಕೊಂಡು ಹೋಗಿ ಈ ನಿನ್ನ ದೇಹದ ಅಳತೆ ಮಾಡಿಬಿಡಲು? ನೀವು ಹೇಳಿದಂತೆ ಹಾಡಿ ನಿಮ್ಮ ಮನಸ್ಸನ್ನ ತೃಪ್ತಿಪಡಿಸ್ತೇನೆ.
ಎಂತಹ ಸುಂದರ ಸುಕನ್ಯೆ ಇವಳ ಕೈ ನನ್ನ ಕೈ ಕುಂಚಿದಾಗ ಕಲ್ಲು ಬಂಡಿ ಅಂತ ಆದ ಗಟ್ಟಿಯಾದ ನನ್ನ ಮನಸ್ಸು ತಿಳಿ ನೀರಿನಂತೆ ಜುಳು ಜುಳು ಹರಿದು ಹೋಯ್ತಲ್ಲ ಈ ಹೆಣ್ಣಿನ ದೇಹ ಸ್ಪರ್ಶಕ್ಕೆ. ದೇವರಾಜ್, ಹಿಡಿದುಕೋ ಈ ಅರಗೈಯನ್ನು. ದೇವೇಗೌಡ, ದೇವರಾಜ, ತ್ರೇತಾಯುಗದಿಂದ ದ್ವಾಪರಯುಗದವರೆಗೂ, ದ್ವಾಪರಯುಗದಿಂದ ಕಲಿಯುಗದವರೆಗೂ ಭಾರತ ನಾರಿಯರು ಅತಿರಥ ಧರ್ಮದಲ್ಲಿ ಪ್ರತಿಭೆಯನ್ನು ಬೆಳೆಸಿದ ಆ ಹೆಣ್ಣು ದೇವತೆಯ ಮೇಲೆ ಬಲಾತ್ಕಾರ ಮಾಡುವುದು ಒಳ್ಳೆಯ ಮಾತಿನಿಂದ ಕೈಬಿಡು. ಏನು ಮಾಡುತ್ತೇನೆ ಮಗನೇ? ಕೆಟ್ಟ ಕಲಕ ತುಂಬಿರುವ ಈ ನಿಮ್ಮ ಕೈಗಳನ್ನು ಕತ್ತರಿಸಿ ಹಾಕುತ್ತೇನೆ. ದಾಸ, ಹೂಗಾಡಬೇಡ. ನನ್ನ ಕಾಮದ ಕೋಲ್ಮಿಂಚಿನಿಂದ ಕಾಮ ರೂಪಿಯಾಗಿ ಕಂಡ ಈ ರೂಪೆಯನ್ನು ರಕ್ಷಿಸಲು ಬಂದರೆ ಈ ಗೌಡರ ಕೈಯಲ್ಲಿ ರಕ್ತ ಕಕ್ಕಿ ಹೋಗಬೇಡ. ರಕ್ತೇನೆಂದು ಸೊಕ್ಕಿನಿಂದ ಮಾತನಾಡಬೇಡ. ಕಾಮ ತುಂಬಿದ ನಿಮ್ಮಂತ ದುಷ್ಟ ಕರ್ಮಿಗಳ ದೇಹವನ್ನು ಸೀಳಿ ರಕ್ತ ಕುಡಿಯಲು ಕುಬೇರನಂತೆ ಕಾಂಗೆಟ್ಟು ನಿಂತಿರುವ ಕಾಲರುದ್ರ ಕಾಲರುದ್ರನೆಂದು ಈ ಕಾಲ ಭೈರವನ ಹತ್ತಿರ ಕಾಲು ಕೆದರಿ ನಿಂತರೆ ಮೊದಲಿನ ಕಾಲುಗಳನ್ನು ಕತ್ತರಿಸಿ ಹಾಕಿ ಅನಂತರ ಈ ಹೆಣ್ಣಿನ ಸುಖವನ್ನು ಅನುಭವಿಸಬೇಕಾಗುತ್ತದೆ. ಒಮ್ಮನೆ ಹೊರಟ ಹೋಗ ಮಗನೇ. ದೇವರಾಜ, ತಂದೆಗೆ ಹುಟ್ಟಿ ತಂದೆಯ ರಕ್ತ ನಿನ್ನ ಮೈಯಲ್ಲಿ ಹರಿಯುತ್ತಿದ್ದರೆ ಮೊದಲು ಈ ದಾಸನ ಕಾಲು ಕತ್ತರಿಸು. ಅದನ್ನೆಲ್ಲ ಬಿಟ್ಟು ಮಗನೇ, ಸಿಕ್ಕ ಸಿಕ್ಕ ಹೆಣ್ಣಿನ ಮೇಲೆ ಸ್ವಕ್ಕೇರಿ ಹೋದರೆ ಮಗನೇ, ಸಿಕ್ಕ ಸಿಕ್ಕಂತ ನಿನ್ನ ದೇಹವನ್ನು ಒಚ್ಚಿ ಹಾಕಿ ಬಿಡುತ್ತೇನೆ. ಒಚ್ಚಿ ಹಾಕಿ ದಾಸ ಎಂಬ ಪದದ ಅರ್ಥವನ್ನು ತಿಳಿದುಕೊಂಡು ನಮ್ಮಂತ ಶ್ರೀಮಂತರ ದಾಸನಾಗಿ ಬಿದ್ದರೆ ಸರಿ. ಇಲ್ಲ, ಈ ಗೌಡನ ಬಂದು ಗುಂಡು ನಿಮ್ಮ ದೇಹವನ್ನು ಸೇರಬೇಕಾಗುತ್ತದೆ. ಎಚ್ಚರ. ಇದೇ ಹುಚ್ಚುಗೌಡ, ಕೈಯಲ್ಲಿ ಬಂದೂಕಿದೆ, ಬಂದೂಕಿನಲ್ಲಿ ಗುಂಡು ತುಂಬಿದೆ ಎಂದು ಹೊರಸ್ತ್ರೀಯರ ಮೇಲೆ ಕಾಮದ ಕಣ್ಣನ್ನು ಹಾಕಿ ದೋಖಿಸಿಕೊಳ್ಳುತ್ತೇನೆಂದು ಧೈರ್ಯದಿಂದ ಈ ದಾಸನಿಗೆ ಎದುರಾಗಿ ನಿಂತರೆ ಮಗನೇ, ಬಂದೂಕು ಹಿಡಿಯುವುದಕ್ಕೆ ನಿನ್ನ ಕೈ ಇರುವುದಿಲ್ಲ, ಕಾಮ ತುಂಬಿದ ನಿನ್ನ ಕಣ್ಣಿರುವುದಿಲ್ಲ. ಎತ್ತು ಹಾಕಿ ಬಿಡುತ್ತೇನೆ. ಇಷ್ಟು ಹಾಕಿ ಒಡೆಯ ನೆನೆಸಿಕೊಂಡಿರುವ ಈ ನನ್ನ ಅಣ್ಣನಿಗೆ ಇನ್ನೊಂದು ಸಾರಿ ಎದುರು ವಾದಿಸಿದರೆ ಮಗನೇ, ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ. ಇದೇ ದೇವರಾಜ, ಹಾರಾಡಿ ಹರಣ ಪಾದ ಸೇರಿಕೊಳ್ಳಬೇಡ, ಒಮ್ಮನೇ ಹೊರಟಿ ಹೋಗು. ದುಡ್ಡಿಗೋಸ್ಕರ ಕೊಂಡವರಿಗೆ ದೇಹವನ್ನು ಅರ್ಪಿಸಿ ಈಗ ಈ ದೇವರಾಜನ ದಾಸಿಯಾಗಲು ಹಂಬಲಿಸಿದ ಆ ಹೆಣ್ಣನ್ನು ಎತ್ತಿ ಬಿಡೋಣ. ತಾಕತ್ತಿದ್ದರೆ ಈ ದಾಸ ಬಂದು ಕಾಪಾಡಲಿ. ಗತಿ, ಹೆಣ್ಣಿನ ಗತಿ. ನಿವೇದಿ, ಯಾರಿಗೂ ಮೈ ಮಾರಿಕೊಂಡು ಗರ್ಭಿಣಿಯಾದ ಸೂಳೆಯನ್ನು ನನ್ನ ತಮ್ಮನಿಗೆ ಗಂಟು ಹಾಕಬೇಕೆಂದು ಒಂಚು ಹಾಕಿ ಕುಳಿತಿರುವ ಬಡ ಭಿಕಾರಿಗಳೇ, ನಾಳೆ ಬೆಳಗಾದರೆ ಆ ಶೀಲ ಕಳೆದುಕೊಂಡ ಸೂಳೆಯನ್ನು ಈ ಸಮಾಜದ ಕಣ್ಣಿಗೆ ಕಾಣದ ಹಾಗೆ ಮಾಡುತ್ತೇವೆ. ದೇವರಾಜ್, ಹೋಗೋಣ. ಎಲೆ ಕಟ್ಟಿದೆ ಅಂತ ಟಚ್ ಮಾಡಕ್ ಹೋಗ್ಬೇಡ. ನನ್ನ ಮೈಯಾಗ ಪಗುರು ಎಷ್ಟೈತೆ ಅಂತ ಚೆಕ್ ಮಾಡಕ್ ಹೋಗ್ಬೇಡ. ಸೇಕಾಗ್ತೀಯಾ ಏನಾಗ್ತೀಯಾ? ಸೇಕಾಗೋಗ್ತೀಯಾ? ದಾಸ, ಅವ್ರು ಏನು ಮಾತನಾಡ್ತಾರೋ ಅದನ್ನೇ ಮಾಡ್ತಾರೆ.
ಇಂದು ನನ್ನ ಶೀಲವನ್ನು ಕಾಪಾಡಿದಂತೆ ಆ ಹೆಣ್ಣಿನ ಪ್ರಾಣವನ್ನು ಕಾಪಾಡಿ ಆ ದೇವರಾಜನ ಕೈಯಿಂದ ಅವನು ಕೊಡುಗೆ ತಾಳಿ ಕಟ್ಟಿದ್ದಾನೆ. ನಿನ್ನ ಪುಣ್ಯ ಬರುತ್ತೆ. ಯಾಕಮ್ಮ ಈ ರೀತಿ ಮಾತನಾಡುತ್ತಿರುವೆ? ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಆ ನಿರ್ಮಲನ ಕೊರಳಿಗೆ ತಾಳಿ ಕಟ್ಟಿದರೆ ಸರಿ, ಇಲ್ಲ ಆ ದುಷ್ಟ ದೇವರಾಜನ ದೇಹವನ್ನು ಸೀಳಿ ಅವನ ರಕ್ತದಿಂದ ಅವಳ ಹೆಣ್ಣಿನ ಹಣೆಗೆ ಸಿಂಧೂರವನ್ನು ಇಡಬೇಕಾಗುತ್ತದೆ. ಅವನನ್ನು ಮತ್ತೆ ಎಳೆದುಕೊಂಡು ಬಂದು ಅವಳಿಗೆ ತಾಳಿ ಕಟ್ಟಿಸಿ ಅವಳಿಗೊಂದು ಬಾಳಿ ಕೊಡಿಸುತ್ತೇನೆ.